ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ನನ್ನ ಜಿ ಕೆ ಹುಡುಗಿ ಅಡ್ಡ ಚಾನಲ್ಗೆ ಸುಸ್ವಾಗತ. ನಿಮಗೆ ನೆನಪಿರೋ ಹಾಗೆ ಕಳೆದ ಕಥೆಯಲ್ಲಿ ನಾನು ನಿಮಗೆ ಒಂದು ಸ್ಟೋರಿ ಹೇಳಿದ್ದೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಕೊಡಗಿನ ಕೊರೆಯೋ ಚಳಿಯಲ್ಲಿ ಹುಡುಗಿ ಜೊತೆ ಅಂತ. ಅಂದರೆ ಆ ಸ್ಟೋರಿಯ ಕೊನೆಯ ಭಾಗ ಇದು. ಈ ಸ್ಟೋರಿಲೇನೆಂದರೆ ಆಲ್ಮೋಸ್ಟ್ ನಿಮಗೆ ಬರೀ ರೊಮ್ಯಾನ್ಸ್ ಮತ್ತು ಸಂಭೋಗದ ಬಗ್ಗೆನೇ ಹೇಳ್ತೀನಿ. ಎಲ್ಲರೂ ಆರಾಮಾಗಿ ಹೆಡ್ಫೋನ್ ಹಾಕ್ಕೊಂಡು ಕಥೆನ ಕೇಳಿಸ್ಕೊಂಡು ಎಂಜಾಯ್ ಮಾಡಿ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಕಿರಣ್ ನಿಧಾನಕ್ಕೆ ಸಾಮಾನು ಒಳಗೆ ಹೊರಗೆ ಆಡಿಸೋಕೆ ಶುರು ಮಾಡಿದ. ನನಗೂ ಒಂಥರ ಖುಷಿ ಆಗ್ತಾ ಇತ್ತು. ಆಗ್ತಾ ಕಿರಣ್ ನನ್ನ ಜೋರಾಗಿ ಸಂಭೋಗ ಮಾಡ್ತಾ ಇದ್ದ. ಅವನ ಹೊಡೆತಕ್ಕೆ ನಾನು ಬೆಂಚ್ ಮೇಲೆ ಅಲ್ಲಾಡುತ್ತಾ ಇದ್ದೆ. ಅಷ್ಟರಲ್ಲಿ ನಾನು ಸ್ವಲ್ಪ ರಸ ಬಿಟ್ಟೆ ಅನ್ನೋದೇ ಮರೆತು ಹೋಯಿತು. ಸ್ವಲ್ಪ ಹೊತ್ತು ಚೆನ್ನಾಗಿ ಸಂಭೋಗ ಮಾಡಿ ಕೊನೆಗೆ ಕಿರಣ್ ಕೂಡ ಲೀಕ್ ಮಾಡಿಕೊಂಡ. ಅವನ ಬಿಸಿ ಬಿಸಿ ರಸ ನನ್ನ ತೂತಿನಲ್ಲಿ ಬಿಸಿ ಬಿಸಿ ಅನ್ನಿಸುತ್ತಾ ಇತ್ತು. ಕಿರಣ್ ಹಾಗೆ ನನ್ನ ತಬ್ಬಿಕೊಂಡು ನನ್ನ ಮೇಲೆ ಹೊರಗಿಕೊಂಡ. ನನಗೆ ತುಂಬ ಹೊತ್ತು ಬಗ್ಗಿ ನಿಲ್ಲೋಕೆ ಆಗಲಿಲ್ಲ. ಆಗ ಕಿರಣ್ ಸಾಮಾನನ್ನು ತೆಗೆದು ಬೆಂಚ್ ಮೇಲೆ ಕೂತ. ನಾನು ಅವನ ಪಕ್ಕದಲ್ಲಿ ಕೂತೆ. ಇಬ್ಬರು ಸುಸ್ತಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸ್ಮೈಲ್ ಮಾಡಿಕೊಂಡ್ವಿ. ಹಾಗೆ ಅವನ ಸಾಮಾನು ಕಡೆ ನೋಡಿದೆ. ಓಹೋ ಮೈ ಗಾಡ್, ಸಾಮಾನು ಸುತ್ತ ಬ್ಲಡ್ಡು. ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಅವನು ನಗುತ್ತಾ, ನೀನೇನೂ ಆಗಿಲ್ಲ, ಆಗಿರೋದು ನಿನಗೆ ಅಂತ ಹೇಳಿ ನಗಾಡಿದ. ಆಗ ನಾನು ನನ್ನ ತೂತು ಕಡೆ ನೋಡಿಕೊಂಡೆ. ಅಲ್ಲಿ ಕೂಡ ರಕ್ತ. ಆಗಲೇ ಗೊತ್ತಾಗಿದ್ದು ಅದು ನನ್ನ ತೂತಿನಿಂದ ಬಂದಿರೋದು ಅನ್ನೋದು. ನನಗೆ ನಾಚಿಕೆಯಾಗಿ ಸುಮ್ಮನೆ ನಗಾಡಿದೆ. ಆ ಚಳಿಯಲ್ಲಿ ಬೆಂಚ್ ಮೇಲೆ ಮಜಾ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಕೊನೆಗೆ ನನ್ನ ಹ್ಯಾಂಡ್ ಕರ್ಚೀಫ್ನಲ್ಲಿ ಎಲ್ಲ ಒರೆಸಿಕೊಂಡು ಬಟ್ಟೆ ಹಾಕಿಕೊಂಡು ರೆಡಿ ಆದ್ವಿ. ಆಗ ಕಿರಣ್ ಅಲ್ಲಿ ನೋಡು ಅಂತ ಬೆಂಚ್ ಕಡೆ ತೋರಿಸಿದ. ಅಲ್ಲಿ ನಾನು ಕೂತಿದ್ದ ಜಾಗದಲ್ಲಿ ರಕ್ತ ಸೋರಿ ಕಲೆಯಾಗಿತ್ತು. ಅದು ನಮ್ಮ ಮಿಲನದ ಸಾಕ್ಷಿಯಾಗಿತ್ತು. ಅದನ್ನು ನೋಡಿ ನೆನಪಿಗೆ ಇರಲಿ ಅಂತ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡ ಕಿರಣ್. ಆ ನೆನಪಿನಲ್ಲಿ ನಾವು ರೂಮಿನ ಕಡೆ ಹೋದ್ವಿ. ಅದಷ್ಟರಲ್ಲಿ ನನಗೆ ತೊಡೆ ಸಂದಿಯಲ್ಲಿ ಸ್ವಲ್ಪ ಊತ ಅನ್ನಿಸಿತು. ಹೋಗಿ ಹಾಗೆ ಮಲಗಿಕೊಂಡೆ. ಸೊ ಇದು ನನ್ನ ಮೊದಲನೇ ರೊಮ್ಯಾನ್ಸ್ ಕತೆ. ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಹತ್ರ ಕೂಡ ಈ ಥರ ಕತೆ ಇದ್ದರೆ ನನಗೆ ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕೂಡ ಕತೆ ಶೇರ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಕತೆ ಇಷ್ಟ ಆಗಿದರೆ ಚಾನಲ್ ಲೈಕ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.